ಹಾಯ್ ಫ್ರೆಂಡ್ಸ್, ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಸ್ಕೋರ್ ಮಾಡಬೇಕು ಅಂದ್ಕೊಂಡ್ರು ಆ್ಯಂಡ್ ಹೆಂಗಾದರೂ ಮಾಡಿ ಈ ಸೆಮ್ನ ಪಾಸ್ ಮಾಡ್ಕೋಬೇಕು ಅಂದ್ಕೊಂಡು ಯೂಟ್ಯೂಬ್ ಕ್ಲಾಸ್ ಕಡೆ ಬಂದಿರೋರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೈಸೆಕ್ಷನ್ ಮೆಥಡ್ ಮೇಲಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಬೈಸೆಕ್ಷನ್ ಮೆಥಡ್ ಅಂದರೆ ಕ್ವಶನಲ್ಲಿರೋ ಇಕ್ವೇಶನ್ದು ಅಪ್ರಾಕ್ಸಿಮೇಟ್ ರೂಟ್ ಫೈಂಡ್ ಮಾಡೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಆ್ಯಂಡ್ ವೆರಿ ಈಸಿ. ಬಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಕ್ವಶನ್ ಹೀಗಿದೆ: ಫೈಂಡ್ ದ ರಿಯಲ್ ರೂಟ್ ಆಫ್ ದ ಇಕ್ವೇಶನ್ x³ ಮೈನಸ್ 5x ಪ್ಲಸ್ 1 ಈಕ್ವಲ್ ಟು 0. ಕರೆಕ್ಟ್ 2, 3 ಡೆಸಿಮಲ್ ಪ್ಲೇಸಸ್ ಬೈ ಬೈಸೆಕ್ಷನ್ ಮೆಥಡ್. ಫಸ್ಟಿಗೆ ನಾವು ಕೊಟ್ಟಿರೋ ಇಕ್ವೇಶನ್ನ ಬರ್ಕೋಬೇಕು. x³ ಮೈನಸ್ 5x ಪ್ಲಸ್ 1 f ಆಫ್ x ಈಕ್ವಲ್ ಟು, ಈ ಇಕ್ವೇಶನ್ ಅಲ್ಲಿ 0, 1, 2, 3 ಅಂತ ವ್ಯಾಲ್ಯೂಸ್ ಹಾಕ್ತಾ ಹೋಗ್ಬೇಕು. ಎಲ್ಲಿವರೆಗೂ ಅಂದ್ರೆ ವಿ ಗೆಟ್ ಅಲ್ಟರ್ನೇಟಿವ್ ಸೈನ್ಸ್. f ಆಫ್ 0 ಈಕ್ವಲ್ ಟು 0³ ಮೈನಸ್ 5x ಪ್ಲಸ್ 1. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಆನ್ಸರ್ ಇದು 0. ಆನ್ಸರ್ ಈಸ್ 1. f ಆಫ್ 1 ಈಕ್ವಲ್ ಟು 1³ ಮೈನಸ್ 5 into 1 plus 1 is equal to 1³ is 1, 5 into 1 is 5 plus 1. The answer is minus 3. Now f of 0 into f of 1 is less than 0. ನಮಗೆ ಎರಡು ಡಿಫ್ರೆಂಟ್ ಸೈನ್ ಸಿಕ್ಕು, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಇಲ್ಲಿಗೆ ನಾವು ಸ್ಟಾಪ್ ಮಾಡಿ ಇಂಟರ್ವಲ್ಸ್ನ ಬರೀಬೇಕು. f of 0 into f of 1 is less than 0. Required intervals are 0, 1 is equal to a, b. By the bisection method, ನಾನು ಕಾಲಮ್ ಹಾಕೊಂಡಿದ್ದೀನಿ. ನಂಬರ್ ಆಫ್ ಇಟ್ರೇಷನ್ a, b, c, f of a, f of c, f of b. ನಂಬರ್ ಆಫ್ ಇಟ್ರೇಷನ್ ನಲ್ಲಿ ಸೀರಿಯಲ್ ನಂಬರ್ ಹಾಕಿ. ಎ ಅಂದ್ರೆ ಇಲ್ಲಿದೆ ನೋಡಿ, ರಿಕ್ವೈರ್ಡ್ ಇಂಟರ್ವಲ್ಸ್ ಆರ್ ಅಂತ ತಗೊಂಡಿದೀವಲ್ಲ. 0, 1. 0 ಅಂದ್ರೆ ಎ, 1 ಅಂದ್ರೆ ಬಿ ಆಗುತ್ತೆ. ಸಿ ಅಂದ್ರೆ a ಪ್ಲಸ್ ಬಿ ಬೈ 2 ಮಾಡಬೇಕು. a ಪ್ಲಸ್ ಬಿ ಬೈ 2 ಮಾಡಿದಾಗ ನಮ್ಗೆ ಆನ್ಸರ್ 0.5 ಬರುತ್ತೆ. ಎಫ್ ಆಫ್ ಎ ಅಂದ್ರೆ ಎ ವ್ಯಾಲ್ಯೂ 0 ಇದೆ, ಈ ವ್ಯಾಲ್ಯೂನ ನಾವು ಕೊಟ್ಟಿರೋ ಇಕ್ವೇಶನ್ ಅಲ್ಲಿ ಹಾಕಬೇಕು. ಅವಾಗ ಏನ್ ಆನ್ಸರ್ ಬರುತ್ತೋ ಅದನ್ನ ಎಫ್ ಆಫ್ ಎ ಕಾಲಮ್ ಅಲ್ಲಿ ಬರಿಬೇಕು. ನಮ್ಗೆ ಎ ವ್ಯಾಲ್ಯೂ 0 ಇದೆ, ಈ 0 ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ನಾವು ಆಲ್ರೆಡಿ ಹಾಕಿದೀವಿ. ಇಲ್ಲಿದೆ ನೋಡಿ, ಆನ್ಸರ್ 1 ಇದೆ. ಎಫ್ ಆಫ್ ಸಿ ಅಂದ್ರೆ ಸಿ ವ್ಯಾಲ್ಯೂನ ಕೊಟ್ಟಿರೋ ಇಕ್ವೇಶನ್ ಅಲ್ಲಿ ಹಾಕ್ಬೇಕು. ಅವಾಗ ಆನ್ಸರ್ ಏನ್ ಬರುತ್ತೋ ಅದನ್ನ ಸಿ ಕಾಲಮ್, ಎಫ್ ಆಫ್ ಸಿ ಕಾಲಮ್ ಅಲ್ಲಿ ಬರೀಬೇಕು. ಬನ್ನಿ, the given equation is f of x equal to x³ minus 5x plus 1. ಈ ಇಕ್ವೇಶನ್ ಅಲ್ಲಿ ಏನಿದೆ, ಸಿ ವ್ಯಾಲ್ಯೂನ ಹಾಕಿದ್ರೆ ನಮಗೆ ಎಫ್ ಆಫ್ ಸಿ ಸಿಗುತ್ತೆ. ಸಿ ವ್ಯಾಲ್ಯೂ ಬಂದ್ಬಿಟ್ಟು 0.5 ಇದೆ, ಈಕ್ವಲ್ ಟು 0.5 ದ ಕ್ಯೂಬ್ ಮೈನಸ್ 5 ಇಂಟು 0.5 ಪ್ಲಸ್ 1. ಕ್ಯಾಲ್ಕುಲೇಟರ್ನ ತಗೊಳ್ಳಿ. 0.5 ದ ಕ್ಯೂಬ್ ಮಾಡಬೇಕು, ಇಂಟು 0.5 ಇಂಟು 0.5. ಆನ್ಸರ್ ಈಸ್ 0.125. 0.125 ಮೈನಸ್ 5 ಇಂಟು 0.5 2.5 ಆಗುತ್ತೆ, ಪ್ಲಸ್ 1. ಇದನ್ನಷ್ಟು ಸಾಲ್ವ್ ಮಾಡಿ, ಅವಾಗ ಆನ್ಸರ್ ಏನ್ ಬರುತ್ತೋ ಅದನ್ನ ಬರೀ. 125 ಮೈನಸ್ 2.5 ಪ್ಲಸ್ 1 ಮೈನಸ್ 1.375. ಇದನ್ನ ಎಫ್ ಆಫ್ ಸಿ ಕಾಲಮ್ ಅಲ್ಲಿ ಫಿಲ್ ಮಾಡಿ. ಮೈನಸ್ 1.375. ಎಫ್ ಆಫ್ ಬಿ ಅಂದ್ರೆ ಬಿ ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಹಾಕಬೇಕು. ಅವಾಗ ನಮ್ಗೆ ಏನ್ ಆನ್ಸರ್ ಬರುತ್ತೋ ಅದನ್ನ ಎಫ್ ಆಫ್ ಬಿ ಕಾಲಮ್ ಅಲ್ಲಿ ಫಿಲ್ ಮಾಡಬೇಕು. ಬಿ ವ್ಯಾಲ್ಯೂ 1 ಇದೆ, ನಾವು ಆಲ್ರೆಡಿ ಬಿ ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಹಾಕಿದೀವಿ. ದ ಆನ್ಸರ್ ಈಸ್ -3. ಇವಾಗ ಫಸ್ಟ್ ಇಟ್ರೇಷನ್ ಕಂಪ್ಲೀಟ್ ಆಗಿದೆ.
ಸೆಕೆಂಡ್ ಇಟ್ರೇಷನ್ ಮಾಡ್ಬೇಕಂದ್ರೆ ಬೈಸೆಕ್ಷನ್ ಮೆಥಡ್ ಒಂದು ರೂಲ್ ಅಪ್ಲೈ ಮಾಡಬೇಕು. ಅದೇನಪ್ಪಾ ಅಂದ್ರೆ ಇಲ್ಲಿದೆ ನೋಡಿ. If f of a into f of c is less than 0, then root lies in between a comma b. For the next iteration, take a equal to a and b equal to c. ಇನ್ನೊಂದು ರೂಲ್ ಏನಂದ್ರೆ if f of c into f of b is less than 0, then root lies in c comma b. For the next iteration, take a equal to c and b equal to b. ಇವಾಗ ನಾವು ನೋಡ್ಬೋದು, ನಾವು ಡಿಫ್ರೆಂಟ್ ಸೈನ್ ಇರೋ ನಂಬರ್ಸ್ನ ಮಲ್ಟಿಪಲ್ ಮಾಡಿದಾಗ ಪ್ರಾಡಕ್ಟ್ ನೆಗೆಟಿವ್ ಅಲ್ಲೇ ಬರುತ್ತೆ. ದಟ್ಸ್ ಆಬ್ವಿಯಸ್ಲಿ ಲೆಸ್ ದೆನ್ 0. ಅದಕ್ಕೆ ನಾವು ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ತಗೊಳ್ಳೋಣ. ಯಾಕಂದ್ರೆ ಇವೆರಡು ಡಿಫ್ರೆಂಟ್ ಸೈನ್ ಇದಾವೆ, ಇವೆರಡು ಸೇಮ್ ಸೈನ್ ಆಗ್ತವೆ. ಮಲ್ಟಿಪಲ್ ಮಾಡಿದಾಗ ಪಾಸಿಟಿವ್ ಅಲ್ಲಿ ಬರುತ್ತೆ. ಅದಕ್ಕೆ ಡಿಫ್ರೆಂಟ್ ಸೈನ್ ಇರೋನ ತಗೊಂಡ್ರೆ ಲೆಸ್ ದೆನ್ 0 ಬರುತ್ತೆ. ಎಫ್ ಆಫ್ ಎ ಇಂಟು ಎಫ್ ಆಫ್ ಇಫ್ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ, ದೆನ್ ಟೇಕ್ ನೆಕ್ಸ್ಟ್ ಇಟ್ರೇಷನ್ ಎ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಸಿ. ಎ ಈಕ್ವಲ್ ಟು ಎ ಅಂದ್ರೆ 0 ಬರುತ್ತೆ, ಬಿ ಈಕ್ವಲ್ ಟು ಸಿ ಅಂದ್ರೆ 0.5. ಸಿ ಫೈಂಡ್ ಮಾಡಿ, ಎ ಪ್ಲಸ್ ಬಿ ಬೈ 2 ಮಾಡಿ. ಕ್ಯಾಲ್ಕುಲೇಟರ್ನ ತಗೊಳ್ಳಿ. 0 ಪ್ಲಸ್ 0.5 ಬೈ 2. ಆನ್ಸರ್ ಈಸ್ 0.25. ಎಫ್ ಆಫ್ ಎ ಅಂದ್ರೆ ಎ ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಹಾಕಿದಾಗ ಏನ್ ಆನ್ಸರ್ ಬರುತ್ತೋ ಅದನ್ನ ಬರಬೇಕು. ಎ ವ್ಯಾಲ್ಯೂ 0 ಇದೆ, ಇಕ್ವೇಶನ್ ಅಲ್ಲಿ ಹಾಕಿದಾಗ 1 ಬಂದಿದೆ. ಎಫ್ ಆಫ್ ಸಿ ಅಂದ್ರೆ ಸಿ ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಹಾಕಿದಾಗ ಆನ್ಸರ್ ಏನ್ ಬರುತ್ತೋ ಅದನ್ನ ಬರೀಬೇಕು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 5x ಪ್ಲಸ್ 1 0.25 ಈಕ್ವಲ್ ಟು 0.25 ದ ಹೋಲ್ ಕ್ಯೂಬ್ ಮೈನಸ್ 5 ಇಂಟು 0.25 ಪ್ಲಸ್ 1. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಮೈನಸ್ 0.2348 ಬಂದಿದೆ. ಇದನ್ನ ಎಫ್ ಆಫ್ ಸಿ ಕಾಲಮ್ ಅಲ್ಲಿ ತುಂಬಿಕೊಳ್ಳಿ. ಮೈನಸ್ 0.2348. ಎಫ್ ಆಫ್ ಬಿ ಅಂದ್ರೆ ಬಿ ವ್ಯಾಲ್ಯೂ 0.5 ಇದೆ, ಅದನ್ನ ಇಕ್ವೇಶನ್ ಅಲ್ಲಿ ಹಾಕಿದಾಗ ಆನ್ಸರ್ ಎಷ್ಟು ಬರುತ್ತೋ ಅದನ್ನ ಹಾಕಿ. 0.5 ನಾವು ಆಲ್ರೆಡಿ ಇಕ್ವೇಶನ್ ಅಲ್ಲಿ ಹಾಕಿದೀವಿ. ದಟ್ ಈಸ್ ಮೈನಸ್ 1.375. ಮೈನಸ್ 1.375. ಸೇಮ್ ರೂಲ್ನ ಅಪ್ಲೈ ಮಾಡಿ. ಇಲ್ಲಿ ಡಿಫ್ರೆಂಟ್ ಸೈನ್ ಇರೋವು ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಸಿ ಇದೆ. ಇಫ್ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ಇಸ್ ಲೆಸ್ ದೆನ್ 0, ದೆನ್ ಎ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಸಿ ಆಗುತ್ತೆ. ಎ ಈಕ್ವಲ್ ಟು ಎ ಅಂದ್ರೆ 0ನೇ ಬರುತ್ತೆ, ಬಿ ಈಕ್ವಲ್ ಟು ಸಿ ಅಂದ್ರೆ 0.25 ಇದೆ, ಅಂಡ್ ಸಿ ಅಂದ್ರೆ ಎ ಪ್ಲಸ್ ಬಿ ಬೈ 2 ಮಾಡಿದ್ರೆ ಆನ್ಸರ್ ಬಂದ್ಬಿಟ್ಟು 0.125 ಬರುತ್ತೆ. ಎಫ್ ಆಫ್ ಎ ಅಂದ್ರೆ ಎ ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಹಾಕಿದಾಗ ಏನು ಬರುತ್ತೋ ಅದನ್ನ ಬರೀಬೇಕು. ದಟ್ ಈಸ್ 1. ಎಫ್ ಆಫ್ ಸಿ ಅಂದ್ರೆ ಸಿ ವ್ಯಾಲ್ಯೂನ ಇಕ್ವೇಶನ್ ಅಲ್ಲಿ ಹಾಕಬೇಕು. 0.125 is equal to 0.125 the whole cube minus 5 into 0.125 plus 1. ಇದನ್ನ ಸಾಲ್ವ್ ಮಾಡಿ. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ 0.37695 ಬಂದಿದೆ. ಇದನ್ನ ಕಾಲಮ್ ಅಲ್ಲಿ ಫಿಲ್ ಮಾಡುವ. 0.37695. ಎಫ್ ಆಫ್ ಬಿ ಅಂದ್ರೆ ಬಿ ವ್ಯಾಲ್ಯೂ 0.25 ಇದೆ. ಇದು ಇಕ್ವೇಶನ್ ಅಲ್ಲಿ ಹಾಕಿದಾಗ ಆನ್ಸರ್ ಎಷ್ಟು ಬರುತ್ತೆ? ನಾವು ಆಲ್ರೆಡಿ ಹಾಕಿದ್ದೀವಿ. 0.25 ನ ಇಕ್ವೇಶನ್ ಅಲ್ಲಿ ಹಾಕಿದಾಗ ನಮ್ಗೆ ಆನ್ಸರ್ ಮೈನಸ್ 0.2348 ಬಂದಿದೆ. ನೆಕ್ಸ್ಟ್ ಬೈಸೆಕ್ಷನ್ ರೂಲ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇಟ್ರೇಷನ್ ಮಾಡುವಾಗ 4th ಇಟ್ರೇಷನ್. ಇಲ್ಲಿ ಡಿಫ್ರೆಂಟ್ ಸೈನ್ ಎಫ್ ಆಫ್ ಸಿ ಮತ್ತೆ ಎಫ್ ಆಫ್ ಬಿ ಬರುತ್ತೆ. ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ ಇಸ್ ಲೆಸ್ ದೆನ್ 0 ಆಗುತ್ತೆ. ಡಿಫ್ರೆಂಟ್ ಸೈನ್ ಇರೋನ ತಗೋತೀವಿ. ಸಿ ಆಗುತ್ತೆ, ಬಿ ಈಕ್ವಲ್ ಟು ಬಿ ಆಗುತ್ತೆ. ಎ ಈಕ್ವಲ್ ಟು ಸಿ ಅಂದ್ರೆ ಸಿ ವ್ಯಾಲ್ಯೂ 0.125 ಇದೆ. ಬಿ ಈಕ್ವಲ್ ಟು ಬಿ ಅಂದ್ರೆ ಬಿ ವ್ಯಾಲ್ಯೂ
ಇಲ್ಲಿ ಮೇಲಿದೆ ಅಲ್ಲ ಇದು 0.25 ಸೇಮ್ ಬರುತ್ತೆ. ಸಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಮಾಡಿದರೆ ಸಿ ವ್ಯಾಲ್ಯೂ ಬರುತ್ತೆ. ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಮಾಡಿದಾಗ ನಮಗೆ ಆನ್ಸರ್ 0.1875 ಬರುತ್ತೆ. ಎಫ್ ಆಫ್ ಎ ಅಂದರೆ 0.125ನ ಇಕ್ವೇಷನಲ್ಲಿ ಹಾಕಿದಾಗ ಆಲ್ರೆಡಿ ಹಾಕಿದ್ದೀವಿ. 0.125 ಆಲ್ರೆಡಿ ಇಕ್ವೇಷನಲ್ಲಿ ಹಾಕಿದ್ದೀವಿ. ಆನ್ಸರ್ ಈಸ್ 0.37695. 0.37695. ಎಫ್ ಆಫ್ ಸಿ ಅಂದರೆ ಸಿ ವ್ಯಾಲ್ಯೂ ಬಂದ್ಬಿಟ್ಟು 0.1875 ಇದೆ. ಇದನ್ನ ಇಕ್ವೇಷನ್ ಅಲ್ಲಿ ಹಾಕಿದಾಗ ಆನ್ಸರ್ ಏನ್ ಬರುತ್ತೋ ಅದನ್ನ ಇಲ್ಲಿ ಹಾಕ್ಬೋದು. ಇದನ್ನ ಇವಾಗ ಸಾಲ್ವ್ ಮಾಡಿದೀವಿ. ಆನ್ಸರ್ ಬಂದ್ಬಿಟ್ಟು 0.069091 ಬಂದಿದೆ. ಇದನ್ನ ಎಫ್ ಆಫ್ ಸಿ ಕಾಲಮ್ ಫಿಲ್ ಮಾಡುವ. 0.069091. ಎಫ್ ಆಫ್ ಬಿ ಅಂದ್ರೆ ಬಿ ವ್ಯಾಲ್ಯೂ 0.25 ಇದೆ. ಇದನ್ನ ಇಕ್ವೇಷನ್ ಅಲ್ಲಿ ಹಾಕಿದಾಗ ನಾವು ಆನ್ಸರ್ ಏನ್ ಬರುತ್ತೋ ಅದನ್ನ ಇಲ್ಲಿ ಫಿಲ್ ಮಾಡಿ. ನಾವು ಆಲ್ರೆಡಿ 0.25ನ ಇಕ್ವೇಷನ್ ಅಲ್ಲಿ ಹಾಕಿದ್ದೀವಿ. ಅದರ ಆನ್ಸರ್ ಬಂದ್ಬಿಟ್ಟು ಇಲ್ಲಿದೆ 0.25. ಆನ್ಸರ್ ಮೈನಸ್ 0.2348 ಮೈನಸ್ 0.2348. ಇದೇ ತರ ಸ್ಟೆಪ್ನ ಫಾಲೋ ಮಾಡ್ತಾ ಹೋಗಿ ಎಲ್ಲಿವರೆಗೂ ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಕರೆಕ್ಟ್ 2-3 ಡೆಸಿಮಲ್ ಪ್ಲೇಸಸ್. ಲಾಸ್ಟ್ ಅಲ್ಲಿ 3 ಡೆಸಿಮಲ್ ಪ್ಲೇಸಸ್ ಅಟ್ಲೀಸ್ಟ್ 2 ವ್ಯಾಲ್ಯೂಸ್ ಸೇಮ್ ಬಂದಿರಬೇಕು. ಡೆಸಿಮಲ್ ಪ್ಲೇಸ್ 2 ವ್ಯಾಲ್ಯೂದು ಸೇಮ್ ಬಂದಿರಬೇಕು. ಅಲ್ಲಿವರೆಗೂ ನಾವು ಇದೇ ತರ ಸ್ಟೆಪ್ನ ಫಾಲೋ ಮಾಡ್ತಾ ಹೋಗ್ಬೇಕು. ನಮಗೆ 3 ಡೆಸಿಮಲ್ ಪ್ಲೇಸಸ್ ಸೇಮ್ ಬರೋವರೆಗೂ ಸಾಲ್ವ್ ಮಾಡ್ತಾ ಬರಬೇಕು. ನಮಗೆ 11th and 12th ಇಟ್ರೇಷನ್ ಅಲ್ಲಿ 3 ಡೆಸಿಮಲ್ ಪ್ಲೇಸಸ್ 2 ವ್ಯಾಲ್ಯೂಸ್ ಅಟ್ಲೀಸ್ಟ್ 2 ವ್ಯಾಲ್ಯೂಸ್ 3 ಡೆಸಿಮಲ್ ಪ್ಲೇಸಸ್ ಸೇಮ್ ಬಂದಿದ್ದೀವಿ. Now the approximate root 0.201. The approximate root equal to 0.201. This is all about bisection method in ಮೇಲಿನ problem. Very